ಸ್ಪೆಷಲ್ ಪಾರ್ಸಲ್ ತಿನ್ನೂನ ತಿರುಗುನ ಊರಾಗ ಒಂದಾಗಿನ ನನ್ನ ಇನ್ನ ನಮ್ನ್ಯಾವ ಕೇಳತಾನ ಬೆಳ್ಳಗ ಬೆಳದಾಳು ಹಳ್ಳ್ಯಾಗ ನಾ ಊರಾಗ ಹೆಂಗ ಬಿದ್ದಿ. ಹಾಯ್ ಹಲೋ ವೆಲ್ಕಮ್ ಟು ಕ್ರಿಶ್ಚಿಯನ್ ಕ್ಲಾಸ್ ಚತ್ರು ಯಾದವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತೊಂದು ಹೊಸ ಒಂದು ವಿಡಿಯೋ ಈಗ ನೋಡ್ಕೊಂಬಂದಿರಲ್ಲ ಡೆಮ್ಮದಲ್ಲಿ, ಅದೇ ರೀತಿ ಒಂದು ಎಡಿಟಿಂಗ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಸ್ಕಿಪ್ ಮಾಡಬೇಡ್ರಿ, ಇಂಟ್ರೆಸ್ಟ್ ಆಗಿರುತ್ತೆ. ಕೊನೆಯವರೆಗೂ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ರು ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಿಮ್ಗೆ ಏನಾರ ಫುಲ್ ಪ್ರಾಜೆಕ್ಟು ಬೇಕಂದರೆ ವಿಡಿಯೋ ಪೂರ್ತಿ ನೋಡಬೇಕಾಗತ್ತೆ. ನಿಮ್ಗೆ ಪಾಸ್ವರ್ಡ್ ಸಿಗುತ್ತೆ ನೋಡಿ ಸ್ನೇಹಿತರೆ. ಪಾಸ್ವರ್ಡ್ ಅಂತ ಅಡಿಯಲ್ಲಿ ಹೆಸರು ಬರೆದಿರ್ತೀನಿ, ಅಲ್ಲೊಂದು ಅಷ್ಟು 4 ಪಾಸ್ವರ್ಡ್ ಬರುತ್ತೆ. ನೀವು ಅಲ್ಲೇ ನೋಡಬೇಕಾಗತ್ತೆ. ನಿಮ್ಗೆ ಫುಲ್ ಪ್ರಾಜೆಕ್ಟ್ ಬೇಕಪ್ಪ ಅಂತಂದರೆ ನೀವು ಅಲ್ಲೇ ಪಾಸ್ವರ್ಡ್ ಅಂತ ಬರೆದಿರ್ತೀನಲ್ವ, ಅಲ್ಲೇ ನೀವು ನೋಡಿದ್ರಪ್ಪ ಅಂತಂದರೆ ನಿಮ್ಗೆ 100% ಪಾಸ್ವರ್ಡ್ ಸಿಗುತ್ತೆ. ಇಲ್ಲಪ್ಪ ನಾನು ನೋಡಿ ನೀವು ಮಾಡೋದನ್ನು ಕಲಿತೀನಿ ಅಂದರೆ ನೀವು ಕಲಿಬೋದು ಸ್ನೇಹಿತರೆ, ಅದ್ರಾಗ ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲಗಡೆ ಅಲರ್ಟ್ ಮಿಷನ್ ಓಪನ್ ಮಾಡ್ಕೋಬೇಕಾಗತ್ತೆ. ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಗೆ ಬೇಕಾಗಿರುವಂಥ ಒಂದು ಸಾಂಗ್ ಹಾಕೋಬೇಕಾಗತ್ತೆ. ನನಗೆ ಬೇಕಾಗಿರುವಂಥ ನಾನು ಸಾಂಗ್ ಹಾಕಿದ್ದೀನಿ. ಮತ್ತು ಇದಕ್ಕೊಂದು ಫೋಟೋ ಹಾಕೋಣಂತ. ಫಸ್ಟು ಏನಿರುತ್ತೆ ಆ ಒಂದು ಫೋಟೋ ನೋಡಿ ಸ್ನೇಹಿತರೆ. ಇಲ್ಲಿ ಏನು ಹಾಕ್ಬೇಕು ಅಂತ ಅಂದ್ಕೊಂಡಿರ್ತೀರಿ ನೀವು ಫೋಟೋಸನ್ನ, ಆ ಫೋಟೋನ ಒಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಾನು ಸಿಂಪಲ್ಲಾಗಿ ಒಂದು ಎಗ್ರೆಸ್ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ನೋಡಿರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಮ್ಯಾಗ ಎಲ್ಲಿ ತನಕ ಐತೆ ಅಲ್ಲಿ ತನಕ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ಇದ್ರೊಳಗೆ ಬರಬೇಕಾಗತ್ತೆ. ಇದ್ರೊಳಗೆ ಬಂದುಬಿಟ್ಟು ಫಸ್ಟು ನೋಡಿರಿ ಒಂದು ಎಫೆಕ್ಟ್ ಹಾಕ್ಬೇಕಾಗುತ್ತೆ. ಇದಕ್ಕೆ ಯಾವ್ಯಾವ ಎಫೆಕ್ಟ್ ಅಂತ ತಿಳಿಸ್ಕೊಡ್ತೀನಿ ನೋಡಿರಿ. ಇಲ್ಲಿ ಲಾಸ್ಟ್ನೇ ಸ್ವಲ್ಪ ಬರ್ರಿ, ಇಲ್ಲೊಂದು ಎಫೆಕ್ಟ್ ಕಾಣ್ತಾ ಇರ್ಬೋದು ನಿಮಗೆ. ನೋಡಿರಿ, ಮಾರ್ಕಾಗಿ ತೋರಿಸ್ತೀನಿ ನಿಮಗೆ. ಎಫೆಕ್ಟ್ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿದೆಯಲ್ವ, ಇದು ಒಂದು ಎಫೆಕ್ಟು ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲಾಗಿ ಇದನ್ನು 30 ಇಡಬೇಕಾಗತ್ತೆ. ನೋಡಿರಿ, ಇದನ್ನು 30, ಇದನ್ನು ಸಹಿತ ನೀವು 30 ಇಟ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಇನ್ನೊಂದು ಎಫೆಕ್ಟ್ ಹಾಕ್ಬೇಕಾಗತ್ತೆ. ಇದು ಎಫೆಕ್ಟ್ ಬರಬೇಕಾಗತ್ತೆ. ಮತ್ತು ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐತಲ್ವ, ಈ ಎಫೆಕ್ಟ್ನ ನೀವು ಹಾಕ್ಬೇಕಾಗತ್ತೆ. ಈ ಎಫೆಕ್ಟ್ನ ಹಾಕ್ಬಿಟ್ಟು ಅದರೊಳಗಡೆ ಬಂದುಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ನೋಡ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕಾಗತ್ತೆ ಅಂದರೆ ಮಬ್ಬು ಬೇಕಾದರೆ ಎಷ್ಟು ಬೇಕಾಗತ್ತೆ ಅಷ್ಟು ಇಷ್ಟು ಮಬ್ಬು ಇಟ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಮಬ್ಬು ಅಷ್ಟು ಇಟ್ಕೋಬೇಕಾಗತ್ತೆ. ಮತ್ತು ಒಳ್ಳೆ ಎಫೆಕ್ಟ್ನಾಗ ಬರಬೇಕಾಗತ್ತೆ. ಈಗ ಅಲ್ಲಿ ಒತ್ತಿದ್ರಲ್ವ, ಅದೇ ಒಂದು ಎಫೆಕ್ಟ್ ಬಾಕ್ಸು, ಈ ಬಾಕ್ಸ್ನಾಗ ಒತ್ತಬೇಕಾಗತ್ತೆ. ಈ ಬಾಕ್ಸ್ನಾಗ ಒತ್ಬಿಟ್ಟು ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಎಫೆಕ್ಟು ಇಲ್ಲಿ ಫಸ್ಟ್ ಇದೆಯಲ್ಲ, ಫಸ್ಟ್ನೇ ಎಫೆಕ್ಟು, ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ಎಫೆಕ್ಟ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನು ಇಷ್ಟು ಇಟ್ಕೊಂಬಿಡ್ರಿ. 0 ಪಾಯಿಂಟ್ ಇಟ್ಕೋರಿ, ಇಲ್ಲಾಂದರೆ ಇಷ್ಟು ಇಟ್ಕೋರಿ. ನಿಮ್ಗೆ ಎಷ್ಟು ಬೇಕಾಗತ್ತೆ, ಬೆಳಕು ಬೇಡ, ಇಷ್ಟು ಕಮ್ಮಿ ಇಟ್ಕೊಂಬಿಡ್ರಿ, ಇಷ್ಟು ಇಟ್ಕೊಂಬಿಡ್ರಿ. ಮತ್ತು ಇದಕ್ಕೆ ಇನ್ನೊಂದು ಎಫೆಕ್ಟ್ ಹಾಕ್ಬೇಕಾಗತ್ತೆ. ಯಾವುದಪ್ಪ ಅಂತಂದರೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದ್ದವಲ್ಲ, ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಮತ್ತು ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿದೆಯಲ್ವ, ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ಎಫೆಕ್ಟ್ನೇ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 2ನೇ ಆಪ್ಷನ್ಸ್ ಇದೆಯಲ್ವ, 2ನೇ ಆಪ್ಷನ್ಸ್ ಮ್ಯಾಗ ಕ್ಲಿಕ್ ಮಾಡಿಬಿಡ್ರಿ. 2ನೇ ಆಪ್ಷನ್ಸ್ ಮ್ಯಾಗ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಸ್ನೇಹಿತರೆ ಈ ರೀತಿ ನಿಮಗೆ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಬ್ಬಾಗಿ ಇಲ್ಲಿಗೆ ನಿಚ್ಚಳಾಗುತ್ತೆ. ಇದು ಸ್ವಲ್ಪ ಈ ಚುಕ್ಕಿನ ಹಿಡ್ಕೊಂಡು ಈ ರೀತಿ ಸರಿಸ್ಕೋಬೇಕಾಗತ್ತೆ. ಮತ್ತು ಇಲ್ಲಿರುವಂಥ ಚುಕ್ಕಿನ ಇದನ್ನು ಸಹಿತ ಈ ರೀತಿ ಲಾಂಗ್ ಎಳಿಬೇಕಾಗತ್ತೆ. ಇದನ್ನು ಸಹಿತ ಇಷ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹಂಗೆ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ತೆಳಗೊಂದು ಚುಕ್ಕಿರುತ್ತೆ. ಈ ಚುಕ್ಕಿನ ಎಲ್ಲಿಗೆ ಇಟ್ಕೊಂಡಿರಲ್ವ ಅಲ್ಲಿಗೆ ಈ ಚುಕ್ಕಿನ ಇಟ್ಕೋಬೇಕಾಗತ್ತೆ. ಈ ಫಸ್ಟ್ನೇ ಚುಕ್ಕಿನ ಇದನ್ನು ಎಲ್ಲಿಗೆ ಇಟ್ಕೊಂಡಿರಲ್ವ ಇದನ್ನು ಸಹಿತ ಅಲ್ಲಿಗೆ ಇಟ್ಕೋಬೇಕಾಗತ್ತೆ. ಅಲ್ಲಿಗೆ ಇಟ್ಕೊಂಡ್ಬಿಟ್ಟು ಇದು ಈ ರೀತಿ ಭಾಳ ಬಂದರೆ ಇದನ್ನೊಂದು ಸ್ವಲ್ಪ ಈ ರೀತಿ ಕಮ್ಮಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಅಡ್ಜಸ್ಟ್ ಅನ್ನಿಸ್ತೈತಿ ಅಷ್ಟು ಮಾಡ್ಕೋಬೇಕು ಸ್ನೇಹಿತರೆ. ಈ ರೀತಿ ಬಂದುಬಿಟ್ಟು ಈ ರೀತಿ ಸ್ವಲ್ಪ ನೀವು ಸಣ್ಣದಾಗಿ ನೋಡ್ತಾ ಇರ್ಬೋದು. ಈಗ ನೋಡ್ತಾ ಇರ್ಬೋದು, ಈ ರೀತಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಬಂದುಬಿಟ್ಟು ಮತ್ತು ನಿಮ್ಗೆ ಏನಾರು ಅಡ್ಜಸ್ಟಿಂಗು ಬೇಕಪ್ಪ ಅಂತಂದರೆ ನೀವು ಕರೆಕ್ಟ್ ಅಡ್ಜಸ್ಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೆ
ಜಸ್ಟ್ ಇಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಗೆ ಅಡ್ಜಸ್ಟ್ ಬರ್ತಾ ಈ ರೀತಿ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರಪ್ಪ ಅಂತಂದರೆ ಈಗೇನೆಲ್ಲ ಸಿಂಪಲ್ಲು ನೀವು ರಿಲಿಕ್ಸ್ನ ಬರ್ಕೋಬೇಕಾಗತ್ತೆ. ರಿಲಿಕ್ಸ್ನ ನಿಮ್ಗೆ ಬೇಕಾಗಿರುವಂಥ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ರಿಲಿಕ್ಸ್ನ ಬರ್ದಾಕಿರ್ತೀನಿ. ಇದನ್ನು ಕಾಪಿ ಮಾಡ್ಕೊರಿ. ಈ ರೀತಿ ಗೂಗಲ್ದಾಗ ಬಂದು ಪೇಸ್ಟ್ ಮಾಡಿ ಈ ರೀತಿ ಇಂಗ್ಲೀಷ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಗೆ ಬೇಕಾಗಿರುವಂಥ ಒಂದು ಪಾಂಟ್ಸ್ ಹಾಕ್ಕೊಂಡು ಈ ಕಲರ್ ಬಿಳಿದಿಟ್ಕೋಬೇಕಾಗತ್ತೆ. ಬಿಳಿದಿಟ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಇದನ್ನು ದೊಡ್ಡದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಿಂಪಲ್ಲಾಗಿ ಕಲರ್ನ ಬಿಳಿದಿಟ್ಕೊಂಡು ಈ ರೀತಿ ದೊಡ್ಡದು ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕಾಗತ್ತೆ ಇಲ್ಲಿ ಸಣ್ಣದು ಮಾಡ್ಕೊಂಡ್ರೆ ಸಣ್ಣದು ಮಾಡ್ಕೋಬೋದು, ದೊಡ್ಡದಂದರೆ ದೊಡ್ಡದು. ಸಿಂಪಲ್ಲಾಗಿ ನಿಮ್ಗೆ ಇಷ್ಟು ನಡಕ ಅಡ್ಜಸ್ಟ್ ಮಾಡ್ಕೊಂಡು ಮತ್ತು ಇದು ಎಲ್ಲಿ ತನಕ ಐತಿ ಅಲ್ಲಿ ತನಕ ಕಟ್ ಮಾಡ್ಬೇಕಾಗತ್ತೆ. ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಯಾವ್ಯಾವ ರೀತಿ ಎಫೆಕ್ಟ್ ಹಾಕ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಎಫೆಕ್ಟ್ ಅನ್ನೋದು ತಿಳಿಸ್ಕೊಡೋಕೆ ಮುಂಚೆ ಒಂದು ನಿಮ್ಗೆ ಅದರಿಂದ ಇರುವಂಥ ಒಂದು ಏನಾರು ಒಂದು ದಿಲ್ಲು ಆಗಲಿ ಏನಾರು ಒಂದಾಗಲಿ ಒಂದು ನೋಡಿರಿ ಈ ರೀತಿ ಒಂದು ದಿಲ್ಲು ಹಾಕ್ಕೊಂಡು ಇದಕ್ಕೆ ಇಲ್ಲಿ ಬಂದುಬಿಟ್ಟು ಕಲರು ಚೇಂಜ್ ಇಟ್ಟು ಇದನ್ನು ಪೂರ್ತಿ ಸ್ವಲ್ಪ ಇಷ್ಟು ದೊಡ್ಡದು ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು. ಇಷ್ಟಾರು ದೊಡ್ಡ ಮಾಡ್ಕೊರಿ, ಇಲ್ಲಪ್ಪ ಅಂತಂದ್ರೆ ಇಷ್ಟಾರು ಮಾಡ್ಕೊರಿ. ನಿಮ್ಗೆ ಎಷ್ಟು ಅನಿಸ್ತೈತೆ ಅಷ್ಟು ಮಾಡ್ಕೊಂಡು ಅಂದರೆ ಇದರ ತೆಳಗಡೆ ಬರಬೇಕಿದು. ಇದರ ತೆಳಗಡೆ ಬಂದುಬಿಟ್ಟು ಎಲ್ಲಿ ತನಕ ಐತೆ ಅಲ್ಲಿ ತನಕ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಇಲ್ಲಿ ಸರಿಗೆ ಕಲರ್ ಬಂದಿಲ್ಲ. ಇಷ್ಟು ಕಲರ್ನ ಸೆಲೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಈಗ ಫಸ್ಟು ಈ ರೀತಿ ಸಣ್ಣದು ಮಾಡ್ಕೋಬೇಕಾಗ್ತಿದ್ದೀನಿ. ಸಣ್ಣದು ಮಾಡ್ಕೊಂಬಿಟ್ಟು ಫಸ್ಟ್ ಒಂದು ಚುಕ್ಕಿಡ್ಬೇಕಾಗತ್ತೆ, ಲಾಸ್ಟ್ ಒಂದು ಚುಕ್ಕಿಡ್ಬೇಕಾಗತ್ತೆ. ಇಲ್ಲಿ ನಡ್ಕ ನೋಡ್ಕೊಂಡು ನೋಡಿ ಸ್ನೇಹಿತರೆ, ಇಲ್ಲಿ ನಡ್ಕ ನೋಡ್ಕೊಂಡು ಮತ್ತೊಂದು ಚುಕ್ಕಿಟ್ಟು ಅದನ್ನು ಈ ರೀತಿ ದೊಡ್ಡದು ಮಾಡ್ಕೋಬೇಕಾಗತ್ತೆ. ನಮಗೆ ಎಷ್ಟು ಬೇಕಾಗತ್ತೆ ನೋಡಿರಿ, ಇಷ್ಟೇ ನೋಡಿರಿ ಸಿಂಪಲ್ಲಾಗಿ ಇಷ್ಟಿರಲಿ ಸಾಕು. ಮತ್ತು ಇಲ್ಲಿ ಬರ್ಬೇಕಾಗತ್ತೆ ಇವು ಬಿಲ್ ಮಾರ್ಕ್ ಇರ್ತಾವಲ್ಲ, ಸಿಂಪಲ್ಲಾಗಿ ಇವನು ಸಹಿತ ಇಷ್ಟೇ ಹೇಳಬೇಕಾಗತ್ತೆ ಸ್ನೇಹಿತರೆ. ನೋಡಿರಿ ಈ ರೀತಿ ಸಿಂಪಲ್ಲಾಗಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ಮ್ಯಾಗ ಇದೇನು ಇಷ್ಟೇ ಬಿಡ್ರಿ. ಇದು ಮಾತ್ರ ಮುಗೀತು. ಈಗೇನೆಲ್ಲ ಸಿಂಪಲ್ಲಾಗಿ ಅಕ್ಷರಕ ಎಫೆಕ್ಟ್ ಹಾಕೋಣ, ಯಾವ್ಯಾವ ರೀತಿ ಎಫೆಕ್ಟ್ ಅಂತ ತೋರಿಸ್ಕೊಡ್ತೀನಿ. ಒಂದು ನಿಮಿಷ. ಎಫೆಕ್ಟ್ ಹಾಕೋಕ್ಕೆ ಮುಂಚೆ ಮತ್ತು ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಂದು ಆಪ್ಷನ್ಸ್ ಇದೆ ನೋಡಿ, ಇಲ್ಲಿ ತೆಳಗಡೆ ಇಲ್ಲಿ ಕಾಣ್ತಾ ಇದಲ್ವ, ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇದನ್ನು ಇಲ್ಲಿ ಅಡಿಯಲ್ಲಿ ಐತಲ್ವ, ಇದು ಮೇಲೆ ಇಲ್ಲೊಂದು ಐತಿ ಮತ್ತು ಇಲ್ಲೊಂದು ಐತಿ. ಇದು ಅಡಿಯಲ್ಲಿರೋದನ್ನು ನೀವು ಈ ರೀತಿ ಒಳಕ್ಕೆ ಈ ರೀತಿ ಸರ್ಸ್ಕೋಬೇಕಾಗತ್ತೆ. ಪೂರ್ತಿ ಹಿಂಗೆ ಲಾಂಗ್ ಹಿಂಗೆ ಸೀದಾ ಎಲ್ಲ ಗೀಚ್ಬೇಕದು. ಆ ರೀತಿ ಸರ್ಸ್ಕೊಂಡು ಫಸ್ಟ್ ಒಂದು ಚುಕ್ಕಿಟ್ಟು ಮತ್ತು ಲಾಸ್ಟ್ ಒಂದು ಚುಕ್ಕಿಟ್ಟು ನಿಮಗೆ ಸೆಂಟ್ರ್ ಎಲ್ಲಿಗಾಗುತ್ತೆ ಅಲ್ಲಿಗೆ ಒಂದು ಚುಕ್ಕಿಡ್ಬೇಕಾಗತ್ತೆ. ಅಲ್ಲಿಗೆ ಒಂದು ಚುಕ್ಕಿಟ್ಬಿಟ್ಟು ಈ ರೀತಿ ಮತ್ತೆ ಒಳ್ಳೆ ಅದನ್ನು ಇಲ್ಲಿ ಒತ್ಬಿಟ್ಟು ನೀವು 0 ಇಟ್ಕೊಂಡ್ಬಿಟ್ರೆ ಅದು ಸೀದಾ ಆಗಿಬಿಡುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ಇದನ್ನು ಈ ರೀತಿ ಇರುತ್ತಲ್ವ, ಇದನ್ನು ಫುಲ್ಲು ಎಳ್ಕೊಬೇಕಾಗತ್ತೆ. ಈ ರೀತಿ ಈ ಕಡೆಗೆ ಇದು ಹಿಂಗೆ ಬಂದುಬಿಟ್ಟು ಹಿಂಗೆ ಹೋಗ್ಬೇಕು. ಈ ರೀತಿ ಈ ಕಡೆಗೆ ಇಟ್ಕೊಂಡ್ಮ್ಯಾಗ ಮತ್ತು ಇಲ್ಲಿ ದಿಲ್ಲು ಬಂದುಬಿಟ್ಟು ಈ ರೀತಿ ದಿಲ್ಲನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಡ್ರಿ. ಮತ್ತು ಇದನ್ನು ಈ ಮೂಲಿಗೆ ಸೆಲೆಕ್ಟ್ ಮಾಡ್ಕೊಂಬಿಡ್ರಿ. ಹಾಗಾದರೆ ಪಟ್ನ ಅದು ನೋಡ್ತಾ ಇರ್ಬೋದು. ಇಷ್ಟು ಅಡ್ಜಸ್ಟ್ ಅಲ್ಲ ಸ್ವಲ್ಪ ಕಮ್ಮಿ ಇಟ್ಕೋರಿ. ಇಲ್ಲಿ ಓಟು ಎರಡನ್ನ ಕೂಡಿಸ್ಬೇಡ್ರಿ. ಈ ರೀತಿ ಸ್ವಲ್ಪ ಕಮ್ಮಿ ಇಟ್ಕೋಬೇಕಾಗತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಕಮ್ಮಿ ಇಟ್ಕೊಂಡ್ರಪ್ಪ ಅಂತಂದರೆ ನಿಧಾನವಾಗಿ ಬರುತ್ತೆ. ಮತ್ತು ಇದಕ್ಕೆ ಈಗ ಹೋಗಿ ಎಫೆಕ್ಟ್ ಹಾಕೋನು. ಎಫೆಕ್ಟ್ ಯಾವುದಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿದೆಯಲ್ವ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ನೋಡಿರಿ ಇದ್ರಾಗಿಲ್ಲ, ಫಸ್ಟಿನ ಮ್ಯಾಗ ಕ್ಲಿಕ್ ಮಾಡಿ. ಇದ್ರಾಗಿಲ್ಲ, ಮೂರನೇದ್ರಾಗ ಕ್ಲಿಕ್ ಮಾಡಿ. ಇಲ್ಲಿದೆಯಲ್ವ ಇದೇ ಒಂದು ಎಫೆಕ್ಟ್ ಆಗಿರುತ್ತೆ ನೋಡಿರಿ. ಇದು ಒಂದು ಎಫೆಕ್ಟ್ ಆಗಿರುತ್ತೆ. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಎರಡನೇ ಆಪ್ಷನ್ಸ್ ಇದೆಯಲ್ವ, ಫಸ್ಟು ಇದು ಎರಡನೇ ಆಪ್ಷನ್ಸು, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಸ್ಟ್ಗೇನು ಬೇಕಾಗುತ್ತೆ ಅಲ್ವಾ, ನೋಡ್ತಾ ಇರ್ಬೋದು. ಯಾವುದಕ್ಕೂ ಚುಕ್ಕಿಟ್ಟಾರ ನೋಡ್ಕೋಬೇಕು ಅದು ನೋಡಿರಿ. ಈ ರೀತಿ ಈ ಚುಕ್ಕಿನ ಸ್ವಲ್ಪ ಇಷ್ಟು ಈ ತತ ಸರ್ಸ್ಕೋಬೇಕಾಗತ್ತೆ. ಅಂದರೆ ನೋಡಿರಿ ಈ ರೀತಿ ಬರೋತ್ತಿಗೆ ಚುಕ್ಕಿನ ಕರೆಕ್ಟು ಈ ರೀತಿ ಸರ್ಸ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ಸಿಂಪಲ್ಲಾಗಿ ಈ ರೀತಿ ಹಿಂಗೆ ಕ್ರಾಸ್ ಹೋಗುತ್ತಲ್ವ, ಇಲ್ಲೊಂದು ಚುಕ್ಕಿಡ್ಬೇಕಾಗತ್ತೆ. ಮತ್ತು ಲಾಸ್ಟ್ ಒಂದು ಚುಕ್ಕಿಟ್ಟು ಇದನ್ನು ಕ್ರಾಸ್ ಈ ರೀತಿ ಅಳಗಿಸ್ಬಿಡಬೇಕು. ನೋಡ್ತಾ ಇರ್ಬೋದು ಈಗ ಎಷ್ಟು ಚೆಂದ ಐತಲ್ವ. ಈ ರೀತಿ ಆಯಿತು ಸ್ನೇಹಿತರೆ. ಮತ್ತು ಇದಕ್ಕೆ ಈಗ ಹಾಕೊಂಡಿದ್ದೀರಲ್ವ ಅದೇ ಎಫೆಕ್ಟ್ನ ಅಂದರೆ ಅಲ್ಲಿ ಹಾಕ್ಕೋಬೇಡ್ರಿ. ಮತ್ತು ಇಲ್ಲಿ ಬಂದುಬಿಟ್ಟು ಈಗ ಎರಡನೇ ಆಪ್ಷನ್ಸ್ ಒತ್ಬೇಡ್ರಿ, ಫಸ್ಟ್ನೇ ಆಪ್ಷನ್ಸ್ ಒತ್ತಿರಿ.
ಫಸ್ಟ್ನೇ ಆಪ್ಷನ್ಸ್ ಒತ್ತಿ ನಡಕ್ಕೆ ಬಂದು ಇಲ್ಲಿ ಈ ರೀತಿ ಸೈಜ್ನ ಇಟ್ಕೋಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಇಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ PNASE ಅಂತ ಐತಲ್ವ ಇಲ್ಲಿ ಬಂದುಬಿಟ್ಟು ಸಿಂಪಲ್ಲಾಗಿ ಇದನ್ನು ಪೂರ್ತಿವರೆಗೂ ಕಡ್ಯಾಕ ಈ ರೀತಿ ಪೂರ್ತಿವರೆಗೂ ಕಡ್ಯಾಕ ಸರಿಸ್ಬೇಕಾಗತ್ತೆ. ಕಡ್ಯಾಕ ಸರಿಸಿದ ಬಂದುಬಿಟ್ಟು ಇಲ್ಲಿ ಫಸ್ಟ್ ಒಂದು ಚುಕ್ಕಿಡ್ಬೇಕಾಗತ್ತೆ ಮತ್ತು ಇಲ್ಲಿ ಲಾಸ್ಟ್ ಒಂದು ಚುಕ್ಕಿಡ್ಬೇಕಾಗತ್ತೆ. ಲಾಸ್ಟ್ ಒಂದು ಚುಕ್ಕಿಟ್ಬಿಟ್ಟು ಇಲ್ಲಿ ಕಡ್ಯಾಕ ಸರಿಸಿರ್ತೀರಲ್ವ ಅದನ್ನು ಈ ರೀತಿ ಒಂದೇ ಸಲ ಆ ಕಡೆಯಿಂದ ಈ ಕಡೆಗೆ ಬಂದುಬಿಡಬೇಕು. ಅದು ನೋಡ್ತಾ ಇರ್ಬೋದು ಈ ರೀತಿ ಒಂದೇ ಸಲ ಹಿಂಗೆ ಹೋಗ್ಬಿಟ್ರೆ ಆಯಿತು. ಮತ್ತು ಸಿಂಪಲ್ಲಾಗಿ ನಿಮಗೆ ಕಲರ್ ಚೇಂಜ್ ಇಟ್ಕೋಬೇಕಂದ್ರೆ ನೀವು ಯಾವುದಾರ ಒಂದು ನಿಮ್ಮ ಕೆಂಪು ಕಲರಲ್ಲಿ ಕಲರ್ ಚೇಂಜ್ ಇಟ್ಕೋರಿ. ಮತ್ತು ಇಷ್ಟು ಈಗ ಈ ಎಫೆಕ್ಟ್ ಅಂತೂ ಮುಗೀತು. ಮತ್ತು ಇನ್ನೊಂದು ನಿಮಗೆ ಬೇಕಾಗಿರುವಂಥ ಒಂದು ದಿಲ್ ಹಾಕೋರಿ. ಮತ್ತು ಒಂದು ದಿಲ್ ಹಾಕೊಂಡ್ಬಿಟ್ಟು ಇದನ್ನು ಸೈಜನ್ನು ಸ್ವಲ್ಪ ಇಷ್ಟೇ ಅಂದರೆ ಸೈಜ್ ಜಾಸ್ತಿ ಇಟ್ಕೋಬೇಡ್ರಿ. ಇದನ್ನು ಅಂದರೆ ಸ್ವಲ್ಪ ಸಣ್ಣದಿರಬೇಕು. ಮತ್ತು ಇದನ್ನು ಕಲರ್ ಬಂದುಬಿಟ್ಟು ಇದನ್ನ ಕಲರ್ ಈ ರೀತಿ ಚೇಂಜ್ ಮಾಡಬೇಕಾಗತ್ತೆ. ಕಲರ್ನ ಚೇಂಜ್ ಮಾಡಿಬಿಟ್ಟು ಎಲ್ಲಿ ತನಕ ಐತೆ ಅಲ್ಲಿ ತನಕ ನೋಡ್ಕೊಂಡು ಕತ್ತರಿಸ್ಕೊಂಡು ಮತ್ತು ಇದನ್ನು ಎಷ್ಟು ಎಳಿಬೇಕಂದಿರ್ತೀರಿ ಅಲ್ವ ನೀವು ಇಲ್ಲಿ ಕರೆಕ್ಟು ನೀವು ಇಷ್ಟು ಇಟ್ಕೋಬೇಕಾಗತ್ತೆ. ಫಸ್ಟು ನೀವು ಇಷ್ಟು ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಬಂದುಬಿಟ್ಟು ಫಸ್ಟೊಂದು ಚುಕ್ಕಿಡ್ಬೇಕಾಗತ್ತೆ ಮತ್ತು ಲಾಸ್ಟ್ ಒಂದು ಚುಕ್ಕಿಡ್ಬೇಕಾಗತ್ತೆ. ಮತ್ತು ನೋಡ್ಕೊಂಬಿಟ್ಟು ಇಲ್ಲಿ ನೋಡ್ಕೊರಿ ನಡ್ಕೊಂಡು ಚುಕ್ಕಿ ಹಾಕ್ಬಿಟ್ಟು ನೀವೇನು ಈ ಕಡೆ ಸರ್ಸೋರು ಇದ್ದೀರಾ ಈ ಕಡೆ ಸರ್ಸೋರು ಇದ್ದೀರಾ ಎರಡನ್ನ ಇಲ್ಲೇ ಮಾಡಬೇಕಾಗತ್ತೆ. ಫಸ್ಟು ಇದನ್ನು ಈ ಕಡೆಗೆ ಸರಿಸ್ಬಿಟ್ರಿ. ಈ ಕಡೆಗೆ ಸರಿಸ್ಬಿಟ್ಟು ಇಲ್ಲಿ ಇದು ದಿಲ್ ಮಾರ್ಕ್ ಇರುತ್ತಲ್ವ ಒಂದಿಷ್ಟು ಗ್ಯಾಪ್ ಬಿಡ್ಬೇಕಾಗತ್ತೆ. ಒಂದಿಷ್ಟು ನೋಡಿರಿ ಇಷ್ಟು ನಾನು ಎಷ್ಟು ಇಟ್ಕೊತೀನಿ ನೀವು ಇಲ್ಲಿ ನೋಡ್ಕೊಂಡು ಕರೆಕ್ಟ್ ಎಡಿಟ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡ್ಮ್ಯಾಗ ಇಲ್ಲಿ ನಿಮಗೆ ತಿರುಗುವಂಥ ದಿಲ್ ಇರುತ್ತಲ್ವ ಇದು ಈ ಕಡೆಯಿಂದ ಬರೋದು ಮತ್ತು ಒಳ್ಳೆ ಈ ಕಡೆಗೆ ಹೋಗುತ್ತಲ್ವ. ಫಸ್ಟು ನೀವು ಇದನ್ನು 35 ಇಟ್ಕೊಂಬಿಡ್ರಿ. ಫಸ್ಟ್ 35 ಇಟ್ಕೊಂಡ್ಮ್ಯಾಗ ಇಲ್ಲಿ ಫಸ್ಟ್ ಒಂದು ಚುಕ್ಕಿಡ್ಬೇಕಾಗತ್ತೆ, ನಡಬರ್ಕೊಂದು ಚುಕ್ಕಿಡ್ಬೇಕಾಗತ್ತೆ, ಲಾಸ್ಟ್ ಒಂದು ಚುಕ್ಕಿಡ್ರಿ. ಇಲ್ಲಿ ಫಸ್ಟ್ ಬಂದುಬಿಟ್ಟು ಇದು 35 ಕರೆಕ್ಟ್ 35 ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಜೀರೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಸ್ಟ್ನಾಗ ಬಂದುಬಿಟ್ಟು ಇದನ್ನು ಸಹಿತ 35 ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ಈ ರೀತಿ ಆಯಿತು ಸ್ನೇಹಿತರೆ. ಈಗೇನಿಲ್ಲ ಸಿಂಪಲ್ಲಾಗಿ ಇದನ್ನು ಇನ್ನೊಂದು ಸಲ ಕಾಪಿ ಮಾಡಬೇಕಾಗತ್ತೆ. ಇನ್ನೊಂದು ಸಲ ಕಾಪಿ ಮಾಡಿಬಿಟ್ಟು ಇಲ್ಲಿ ನಡಬರ್ಕ್ ಚುಕ್ಕಿ ಬಂದು ಇದು ಎಲ್ಲಿ ತನಕ ಐತಿ ಇದು ಇಲ್ಲಿ ನೀವು ಎಷ್ಟು ಎಳ್ಕೊಂಡ್ರಿ ಅಷ್ಟನ್ನು ಇದನ್ನು ಎಳ್ಕೊಬೇಕಾಗತ್ತೆ. ಈಗ ಎಳ್ಕೊಂಬಿಟ್ಟು ಈ ಸಿಂಪಲ್ಲಾಗಿ ಇವನು ಎಲ್ಲೆಲ್ಲಿ ಸರಿಸ್ಬೇಕಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈಗ ಏನು ಒತ್ತಬೇಡ್ರಿ. ಈಗ ಈ ಕಡೆಗೆ ಇರೋದನಂತನ ಇದನ್ನು ಇಲ್ಲಿಗೆ ಸರ್ಸ್ಕೊಂಡು ಬರಬೇಕಾಗತ್ತೆ. ಇಷ್ಟು ಸರ್ಸ್ಕೊಂಡ್ಬಿಟ್ಟು ಇದು ಎಲ್ಲಿಂದ ಬರುತ್ತೆ ಕರೆಕ್ಟು ನೀವು ನೋಡ್ಕೊಳ್ಬೇಕಾಗತ್ತೆ. ಕರೆಕ್ಟು ನೋಡ್ಕೊಂಬಿಟ್ಟು ನೀವು ಇಲ್ಲಿ ಆಗಲೇ ನೀವು ಎಷ್ಟು ಇಲ್ಲಿ ಅಕ್ಷರ ಬಗಲ ಎಷ್ಟು ಬಂದು ಹೋಗ್ಬೇಕಂತೇಳಿ ಈ ರೀತಿ ಬಳ್ಳಿಲೇ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿರಿ ಇಲ್ಲಿ ಕರ್ರಗಾಗಲೇ ಚುಕ್ಕಿ ಬಿದ್ದಿರುತ್ತೆ. ನೀವು ಕರೆಕ್ಟು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಈ ರೀತಿ ಅಡ್ಜಸ್ಟು ಮಾಡ್ಕೊರಿ. ಮತ್ತು ಇದನ್ನು ಬಂದುಬಿಟ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಿಂಪಲ್ಲಾಗಿ ಎರಡನ್ನ ಅಡ್ಜಸ್ಟ್ ಮಾಡ್ಕೊಂಡಾಗ ಈಗ ಒಂದು ಸಲ ಹಚ್ತೀನಿ ನೋಡ್ಕೊರಿ ಯಾವ ರೀತಿ ಆಯ್ತು ಅಂತೇಳಿ. ಈ ರೀತಿ ನೋಡಿರಿ ಈ ರೀತಿ ಸ್ನೇಹಿತರೆ ಈ ರೀತಿ ಆಯ್ತಲ್ವ. ಇದಕ್ಕೆ ಫೋಟೋಕ್ಕೆ ಒಂದು ಸ್ವಲ್ಪ ಎಫೆಕ್ಟು ಜಾಸ್ತಿನೇ ಆಗೈತೆ ಅನಿಸ್ತೈತಿ. ಇದು ಲಾಸ್ಟ್ನೇ ಬಂದುಬಿಟ್ಟು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹೋಗುತ್ತಲ್ವ. ಇದನ್ನು ಕರೆಕ್ಟು ಇದನ್ನು ಎಷ್ಟು ಇಟ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಬಂದುಬಿಟ್ಟು ಕರೆಕ್ಟು ನೋಡ್ಕೊಂಡ್ಬಿಟ್ಟು ಇಷ್ಟು ಸೆಲೆಕ್ಟ್ ಮಾಡಿಬಿಡ್ರಿ ಸ್ನೇಹಿತರೆ. ಈ ರೀತಿ ಸಾಕು. ಇಷ್ಟು ಸೆಲೆಕ್ಟ್ ಮಾಡ್ಕೊಂಬಿಡ್ರಿ. ಇಷ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮತ್ತು ಇವನು 4 ಈ ಓಸನ್ನು ಮಾರ್ಕ್ ಮಾಡ್ಬೇಕಾಗತ್ತೆ. ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿ ಮುಂದಗಡೆ ಏನಿರುತ್ತೆ ಅಲ್ಲಿ ತನಕ ಪೇಸ್ಟ್ ಮಾಡ್ಕೊಂಬಿಟ್ಟು ಮತ್ತು ಇದು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಇಷ್ಟು ಪೇಸ್ಟ್ ಮಾಡ್ಬೇಕಾಗತ್ತೆ. ಇದನ್ನು ಸಹಿತ ಈ ರೀತಿ ನೋಡಿ ಸ್ನೇಹಿತರೆ ಈ ರೀತಿ ಇದನ್ನು ಸಹಿತ ಈ ರೀತಿ ಅಂದರೆ ಈ ನೀವು ಇದನ್ನು ಒತ್ತಿದ ತಕ್ಷಣಕ್ಕೆ ಇಲ್ಲಿದೆಯಲ್ವಾ ಈ ಒಂದು ಆಪ್ಷನ್ಸ್ ಮ್ಯಾಗ ಎಂದು ಕ್ಲಿಕ್ ಮಾಡಬೇಡ್ರಿ. ಅಂದರೆ ಎಫೆಕ್ಟು ಹೋಗ್ಬಿಡುತ್ತೆ ಅಲ್ಲಿ ತನಕ ಬರೋಂಗಿಲ್ಲ. ಇಲ್ಲಿದೆಯಲ್ವ ಈ ಕತ್ರಿ ಮ್ಯಾಗ ಕತ್ರಿ ಅಲ್ಲ ವಾಚ್ ಥರ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿದೆಯಲ್ವ ಇದ್ರ ಮ್ಯಾಗ ನೀವು ಸರ್ಸ್ಕೊಂಡ್ಬಿಡಬೇಕು. ಈಗ ಸರ್ಸ್ಕೊಂಡ್ಬಿಟ್ಟು ಏನಿಲ್ಲ ಸಿಂಪಲ್ಲಾಗಿ ಮತ್ತು ಮುಂದೆ ಏನಿದೆ ಅದೇ ಥರ ಇನ್ನೊಂದು ಫೋಟೋನ ಸ್ಪೆಷಲ್ ಎಗ್ ರೈಸ್ ಪಾರ್ಸಲ್ ನೀ ಕಟ್ಸ ಅಂತೇಳಿದೆಯಲ್ವ ಈ ರೀತಿ ಇಲ್ಲಿ ಈ ರೀತಿ ಜೂಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಷ್ಟು ಬೇಕಾಗುತ್ತೆ ನಮಗೆ ಅಷ್ಟು
ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಮತ್ತು ನಾವು ಇದನ್ನು ರಿಲೀಕ್ಸ್ನ ಚೇಂಜ್ ಮಾಡ್ಬೇಕಾಗತ್ತೆ. ನೋಡಿರಿ ಸಿಂಪಲ್ಲಾಗಿ ರಿಲೀಕ್ಸ್ ಮತ್ತು ಏನಿರುತ್ತೆ ಅದರಿಂದ ಆ ರಿಲೀಕ್ಸ್ನ ಚೇಂಜ್ ಮಾಡ್ಬೇಕಾಗತ್ತೆ. ಚೇಂಜ್ ಮಾಡಿಬಿಟ್ಟು ಈ ರೀತಿ ಏನಾರು ನಿಮಗೆ ಬಂತಪ್ಪ ಅಂತಂದರೆ ಈ ರೀತಿಲಿ ಜೂಮ್ ಮಾಡ್ಕೊಂಡು ಈ ರೀತಿ ಎಳ್ಕೊಬೇಕಾಗತ್ತೆ. ಹಿಂಗೆ ಎಳ್ಕೊಂಡ್ಮ್ಯಾಗ ಬೀಳುತ್ತೆ. ಸ್ವಲ್ಪ ಅಂದರೆ ನೀವು ಎಡಿಟ್ ಮಾಡೋ ತನಕ ನಿಮ್ಗೆ ಕಷ್ಟ ಆಗುತ್ತೆ. ಸ್ವಲ್ಪ ನಾನು ವಿಡಿಯೋ ನೋಡ್ಕೊಂಡು ಮಾಡಿಬಿಡ್ರಿ. ಈ ರೀತಿ ನಿಮಗೆ ಹೆಚ್ಚು ಕಮ್ಮಿ ಬರ್ತತ್ತೆ. ನಿಮ್ಗೆ ಸೈಜ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ವಿಡಿಯೋ ನೋಡ್ಕೊಂಬಿಟ್ರೆ ಆಯಿತು. ಒಂದು ಸಲ ವಿಡಿಯೋ ನೋಡಿಬಿಟ್ರೆ ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂತಂದರೆ 2 ಸಲ ವಿಡಿಯೋ ನೋಡಿರಿ. ಮತ್ತು ಇವು ಬಂದುಬಿಟ್ಟು ಇವು ಬಗಲಿರುವಂಥ ದಿಲ್ಲುಗಳನ್ನು ಇವನ್ನ ಚೇಂಜ್ ಮಾಡ್ಬೇಕಾಗತ್ತೆ. ನಿಮ್ಗೆ ಯಾವುದು ಬೇಕಾಗುತ್ತೆ ಅವುಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಿಂಗೆ ಸಾಂಗ್ ಮುಗಿಯೋ ತನಕ ನಿಮ್ಗೆ ಯಾವ ಬೇಕಾಗ್ತವೆ ಅವನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ಇದನ್ನು ಸಹಿತ ಇಲ್ಲಿ ನಿಮ್ಗೆ ಏನು ಇಷ್ಟ ಆಗಿರುತ್ತೆ ಅದನ್ನು ಸಹಿತ ಈ ರೀತಿ ಹಾಕ್ಕೊಂಬಿಡಬೇಕು. ನೋಡ್ತಾ ಇರ್ಬೋದು ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಹಾಕೊಂಡಿರಲ್ವ, ಈ ರೀತಿ ಹಾಕ್ಕೊಂಬಿಡಬೇಕು. ಮತ್ತು ಮುಂದ್ಗಡೆಗೆ ಇದನ್ನು ಪೇಸ್ಟ್ ಮಾಡೋದು, ಅಕ್ಷರ ಎಷ್ಟು ಬಂತಂದರೆ ಎತ್ತಿಡೋದು. ಮತ್ತು ಇದನ್ನು ಈ ರೀತಿ ಇಲ್ಲಿಗೆ ಫುಲ್ಲು ಇಲ್ಲಿಗೆ ಹತ್ತ ಅಲ್ಲಿಗೆ ಕಟ್ ಮಾಡ್ಕೊಳೋದು. ಮತ್ತು ಏನಾರು ಅಕ್ಷರ ಚೇಂಜ್ ಮಾಡೋದು ಮತ್ತು ಫೋಟೋ ಚೇಂಜ್ ಮಾಡೋದು, ಇವು ಗೊಂಬೆಗಳನ್ನು ಚೇಂಜ್ ಮಾಡೋದು ಸ್ನೇಹಿತರೆ. ಮತ್ತು ಇದಷ್ಟು ಆದಮ್ಯಾಗ ಇಲ್ಲಿ ಬಂದುಬಿಟ್ಟು ಸೆಟ್ಟಿಂಗ್ನಾಗ ಬಂದುಬಿಟ್ಟು ಇದು ಬಿಳಿಯ ಕಲರ್ ಇದೆಯಲ್ವ ಇದನ್ನು ಕರೆ ಕಲರ್ ಸೆಟ್ ಮಾಡ್ಕೊಂಡ್ಬಿಡಬೇಕು. ಅಂದರೆ ಸಖತ್ತಾಗುತ್ತೆ. ಒಂದು ಸಲ ಹಚ್ಚಿ ನೋಡ್ತೀನಿ ನೋಡಿರಿ ಈ ರೀತಿ ಆಯಿತು. ಅಂದರೆ ಸ್ವಲ್ಪ ಇದು ಯಾಕೋ ಗೊತ್ತಿಲ್ಲ ಫೋಟೋಕ್ಕೆ ಎಫೆಕ್ಟು ಇದು ಬೇರೆ ಆಗ್ತಾಯಿದೆ. ಸ್ವಲ್ಪ ಇದನ್ನು ತೆಗೆದುಬಿಟ್ಟು ಇದನ್ನು ಒಳ್ಳೆ ಹಾಕಿಬಿಟ್ಟು ಈಗ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸಾರಿ, ಯಾಕಂದರೆ ಫೋಟೋಕ್ಕೆ ಎಫೆಕ್ಟು ರಾಂಗ್ ಹಾಕಿಬಿಟ್ಟಿನಿ. ಯಾವುದಪ್ಪ ಅಂದರೆ ಅದೇ ಎಫೆಕ್ಟ್ನ ನೋಡಿರಿ, ಅದೇ ಎಫೆಕ್ಟು ಅಂದರೆ ಈ ಎಫೆಕ್ಟ್ ಓದ್ತೀವಲ್ಲ, ನಾನು ಎರಡನೇ ಆಪ್ಷನ್ಸ್ ಓದ್ತೀನಿ. ಎರಡನೇ ಆಪ್ಷನ್ಸ್ ಅಲ್ಲ, 3ನೇ ಆಪ್ಷನ್ಸ್ ಓದ್ತೀರಿ ಅಂದರೆ ನಿಮ್ಗೆ ವಿಡಿಯೋ ನೀಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಸ್ವಲ್ಪ ತಪ್ಪಾದಕ್ಕೆ ಕ್ಷಮೆ ಇರಲಿ. ಸ್ವಲ್ಪ ನನಗೂ ಕನ್ಫ್ಯೂಸ್ ಆಗುತ್ತೆ. ತಪ್ಪಾದಕ್ಕೆ ಸ್ವಲ್ಪ ನಿಮ್ಮ ಕಡೆಯಿಂದ ಕ್ಷಮೆ ಇರಲಿ ನೋಡಿ ಸ್ನೇಹಿತರೆ. ಈ ರೀತಿ ಹಾಕ್ಕೊಂಡ್ಮ್ಯಾಗ 3ನೇ ಆಪ್ಷನ್ಸ್ ಓದ್ಕೊಂಡು ಈ ರೀತಿ ಒಳಗಡೆ ಬಂದಮ್ಯಾಗ ಈ ರೀತಿ ಚುಕ್ಕಿನ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾದಷ್ಟು ಸರ್ಸ್ಕೋಬೇಕಂತಂದರೆ 2 ಚುಕ್ಕಿರ್ತವೆ. ಫಸ್ಟ್ ಒಂದು ನೋಡ್ಕೊಂಡು ಇದು ಕರಿಯೋದು ಎಲ್ಲಿಗೆ ನಿಂಚುಳಾಗುತ್ತೆ ಅಲ್ಲಿಗೆ ಈ ರೀತಿ ನೀವು ಈ ರೀತಿ ಸರ್ಸ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಲಾಸ್ಟ್ ಬಂದುಬಿಟ್ಟು ಇಲ್ಲೊಂದು ಚುಕ್ಕಿರುತ್ತೆ. ಈ ಚುಕ್ಕಿನ ಎಲ್ಲಿಗೆ ಬಿಟ್ಟಿರ್ತೀರಲ್ವ ಆ ಚುಕ್ಕಿನ ಅಲ್ಲಿಗೆ ಕರೆಕ್ಟ್ ಅಲ್ಲಿಗೆ ಬಿಡಬೇಕಾಗತ್ತೆ. ನೋಡಿರಿ ಇದನ್ನು ಸಹಿತ ಎಲ್ಲಿಗೆ ಬಿಟ್ಟಿರ್ತೀರಿ ಅಲ್ಲಿಗೆ ಬಿಡಬೇಕಾಗತ್ತೆ. ಈ ರೀತಿ ನೋಡ್ತಾ ಇರ್ಬೋದು. ಈ ರೀತಿ ಸ್ವಲ್ಪ ಜಾಸ್ತಿ ಹೋಯ್ತಪ್ಪ ಅಂತಂದರೆ ಇಲ್ಲಿ ನೀವು ಫಸ್ಟ್ನ ಚುಕ್ಕಿಗೆ ಇಟ್ಬಿಟ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸರ್ಸ್ಕೊಂಡ್ಬಿಟ್ಟು ನೋಡ್ತಾ ಇಲ್ಲಿ ಸರ್ಸ್ಕೊಂಡ್ಬಿಟ್ಟು ನಿಮ್ಗೆ ಕಮ್ಮಿ ಮಾಡ್ಕೋಬೇಕು ಸ್ನೇಹಿತರೆ. ಈ ರೀತಿ ಇಲ್ಲಿ ಲಾಸ್ಟ್ನಾಗಾರ ಬಂದುಬಿಟ್ಟು ಇಲ್ಲಿ ನೀವು ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ. ಈ ರೀತಿ ನೋಡಿ ಸ್ನೇಹಿತರೆ. ಈ ರೀತಿ ಸ್ವಲ್ಪ ಸೈಜನ್ನು ಮಾತ್ರ ಈ ರೀತಿ ಸೈಜನ್ನು ಮಾತ್ರ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕಂತೆ. ಈ ರೀತಿ ಕಮ್ಮಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ನಾಗ ಆಪ್ಷನ್ಸ್ ಇರುತ್ತಲ್ಲೋ ಈ ಫಸ್ಟ್ನೇ ಆಪ್ಷನ್ಸ್ ಬಂದುಬಿಟ್ಟು ಇಲ್ಲಿ ಫಸ್ಟ್ನೇ ಚುಕ್ಕಿ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಈ ರೀತಿ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಆಯಿತು ಸ್ನೇಹಿತರೆ. ಈ ರೀತಿ ಅಡ್ಜಸ್ಟ್ ನೋಡಿರಿ ಈ ರೀತಿ ಹೋಗ್ಬಿಡುತ್ತೆ. ಇಷ್ಟೇ ಸ್ನೇಹಿತರೆ. ಈ ರೀತಿ ನೀವು ಅಡ್ಜಸ್ಟು ಮಾಡ್ಕೊಂಬಿಡೋದು. ಮತ್ತು ಇದಕ್ಕಿರುವಂಥ ಎಫೆಕ್ಟು ಇದನ್ನು ಕಾಪಿ ಮಾಡ್ಕೊಂಬಿಟ್ಟು ಇದಕ್ಕೆ ಬಂದುಬಿಟ್ಟು ಇದಕ್ಕೆ ಎಲ್ಲಿರುತ್ತಲ್ವ ಈ ಹೆಸರನ್ನ ಸ್ವಲ್ಪ ನೋಡ್ಕೊಂಬಿಟ್ರೆ ಆಯಿತು. ನೋಡಿ ಸ್ನೇಹಿತರೆ. ಈ ರೀತಿ ಈ ಎಫೆಕ್ಟ್ನ ತೆಗೆಯೋದು, ಈ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡೋದು. ಮುಂದೇನಿಲ್ಲ, ಇದನ್ನು ಈ ರೀತಿ ಕಾಪಿ ಮಾಡ್ಕೊಳೋದು ಮುಂದಗಡೆ ಏನಿರುತ್ತೆ ಇಲ್ಲಿ ಬಂದು ಪೇಸ್ಟ್ ಮಾಡಿಬಿಡೋದು. ಪೇಸ್ಟ್ ಮಾಡಿಬಿಟ್ಟು ಇದು ಹೆಚ್ಚಿರುತ್ತೆ ಕಮ್ಮಿ ಇರುತ್ತೆ ನೋಡ್ಕೊಂಬಿಟ್ಟು ಈ ರೀತಿ ಪಟನ ಕಟ್ ಮಾಡ್ಕೊಂಬಿಡೋದು. ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಿರಲ್ವ ಪಟನ ಈ ರೀತಿ ನೀವು ಈ ರೀತಿ ಕಟ್ ಮಾಡ್ಕೊಂಬಿಡೋದ. ನಿಮ್ಗೆ ತೋರಿಸ್ಬೇಕಂದ್ರೆ ಹಂಗತ್ತೆ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಈಗ ಫೋಟೋ ಚೇಂಜ್ ಮಾಡೋದು ಮತ್ತು ಇವು ದಿಲ್ಲುಗಳನ್ನು ಚೇಂಜ್ ಮಾಡೋದು, ಹೆಸರು ಚೇಂಜ್ ಮಾಡೋದು. ಇಷ್ಟೇ ಸ್ನೇಹಿತರೆ. ವಿಡಿಯೋ ಮುಗಿಯೋ ತನಕ ಇಷ್ಟೇ ಮಾಡಿರಿ, ಸಖತ್ತಾಗತ್ತೆ. ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟವಾದರೆ ಲೈಕ್ ಮಾಡಿ, ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಪೂರ್ತಿ ನೋಡೋದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ